ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಸಾಲು ಸಾಲು ಅಪಘಾತಗಳು ಏನು ಆಗ್ತಾ ಇವೆ. ಬಿಎಂಟಿಸಿ ಕಿಲ್ಲರ್ ಹಣೆ ಪಟ್ಟಿಯನ್ನ ತಂದುಕೊಟ್ಟ ಇವಿ ಚಾಲಕರು. ಇನ್ನು ಮುಂದೆ ಬಿಎಂಟಿಸಿ ಸಂಸ್ಥೆಯ ಡ್ರೈವರ್ಗಳ ಬಳಕೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಕಳೆದ ಶನಿವಾರ ಎಲೆಕ್ಟ್ರಿಕ್ ಬಸ್ಗೆ ವಿಜಯನಗರದಲ್ಲಿ ಮಹಿಳೆ ಬಲಿಯಾಗಿರುವಂತದ್ದು. ಇದೇ ಕಾರಣಕ್ಕೆ ಮೇಜರ್ ಸರ್ಜರಿಗೆ ಮುಂದಾದ ಸಾರಿಗೆ ಇಲಾಖೆ. ಹಿಂದೆ ನಿರ್ಧಾರವಾಗುತ್ತಾ ಎಲೆಕ್ಟ್ರಿಕ್ ಬಸ್ ಚಾಲಕರ ಭವಿಷ್ಯ. ಎಲೆಕ್ಟ್ರಿಕ್ ಬಸ್ ಚಾಲಕರ ಕೈ ಬಿಡುವ ಬಗ್ಗೆ ಇಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಇಂದು ನಡೆಸಲಿದ್ದಾರೆ. ಕೇಂದ್ರ ಸಾರಿಗೆ ಇಲಾಖೆಗೂ ಸಾರಿಗೆ ಸಚಿವರಿಂದ ಪತ್ರವನ್ನ ಬರೆಯಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಸಾಲು ಸಾಲು ಅಪಘಾತಗಳು ಆಗ್ತಾನೆ ಬಂದಿರುವಂತದ್ದು. ಇವಿ ಚಾಲಕರು ಏನು ಎಲೆಕ್ಟ್ರಿಕ್ ಬಸ್ಗಳು ಬಂದ ನಂತರ ಬಿಎಂಟಿಸಿಗೆ ಕಿಲ್ಲರ್ ಹಣೆಪಟ್ಟಿಯನ್ನ ಇವಿ ಚಾಲಕರು ತಂದುಕೊಟ್ರು ಎಂಬ ಸುದ್ದಿಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಇನ್ನು ಇವರುಗಳನ್ನ ಇವಿ ಚಾಲಕರು ಅವರು ಏನಿದ್ದಾರೆ ಹೊರಗುತ್ತಿಗೆ ಆಧಾರದಲ್ಲಿ ಅವರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದೆ ಅವರಿಗೆಲ್ಲರಿಗೂ ಕೂಡ ಕೋಕನ್ನ ನೀಡಲಾಗುತ್ತೆ. ಇನ್ನು ಮುಂದೆ ಬಿಎಂಟಿಸಿ ಸಂಸ್ಥೆಯ ಡ್ರೈವರ್ಗಳ ಬಳಕೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿ ಅವರನ್ನ ತೆಗೆದುಕೊಳ್ಳಲಾಗುತ್ತೆ. ಕಳೆದ ಶನಿವಾರ ಎಲೆಕ್ಟ್ರಿಕ್ ಬಸ್ಗೆ ವಿಜಯನಗರದಲ್ಲಿ ಒಬ್ರು ಮಹಿಳೆ ಕೂಡ ಬಲಿಯಾಗಿರ್ತಾರೆ. ಹಿಂದಿನಲ್ಲೂ ಕೂಡ ಸುಮಾರು ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಬಿಎಂಟಿಸಿ ಕಿಲ್ಲರ್ ಬಿಎಂಟಿಸಿಗೆ ನೂರಾರು ಜನ ಬಲಿಯಾಗಿರುವ ಉದಾಹರಣೆಗಳು ಕೂಡ ಇವೆ. ಇದೇ ಕಾರಣಕ್ಕೆ ಮೇಜರ್ ಸರ್ಜರಿಗೆ ಸಾರಿಗೆ ಇಲಾಖೆ ಈಗ ಮುಂದಾಕಿರುವಂತದ್ದು. ಹಿಂದೆ ನಿರ್ಧಾರವಾಗುತ್ತೆ ಎಲೆಕ್ಟ್ರಿಕ್ ಬಸ್ ಚಾಲಕರ ಭವಿಷ್ಯ. ಈ ಕುರಿತಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನ ಇಂದು ನಡೆಸಲಿದ್ದಾರೆ. ಕೇಂದ್ರ ಸಾರಿಗೆ ಇಲಾಖೆಗೂ ಈ ಕುರಿತಂತೆ ಪತ್ರವನ್ನ ಕೂಡ ಸಚಿವರಿಂದ ಬರೆಯಲಾಗಿದೆ.